ದೇಶದಾದ್ಯಂತ ಕೊರೋನಾದ ಭಯ ಇರುವಂತದ್ದು, ಆತಂಕ ಇರುವಂತದ್ದು. ಸೊ ಹೀಗಾಗಿ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಲಾಗ್ತದೆ. ರಾಜ್ಯದಲ್ಲೂ ಕೂಡ ಆಗ್ತದೆ. ಇನ್ನು ರಾಜ್ಯದಲ್ಲಿ ಕೋವಿಡ್ ರೂಪಾಂತರಿ BF7 ಎದುರಿಸಲಿಕ್ಕೆ ಸಜ್ಜಾಗಿದೆ ರಾಜ್ಯ ಸರ್ಕಾರ. ಬೆಂಗಳೂರಿನ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತದೆ. ನಾಟ್ ಓನ್ಲಿ ಬೆಂಗಳೂರು, ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತದೆ. ಕೋವಿಡ್ ಎದುರಿಸಲಿಕ್ಕೆ ಬೇಕಾಗುವಂತ ಸಿದ್ಧತೆಗಳನ್ನ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಇದೊಂಥರ ಡ್ರೈ ರನ್ ಇದ್ದಂತೆ. KC ಜನರಲ್ ಆಸ್ಪತ್ರೆ, ಬೌರಿಂಗ್ ಸೇರಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತದೆ. ಆಕ್ಸಿಜನ್ ಪೂರೈಕೆ, ಬೆಡ್ಗಳ ವ್ಯವಸ್ಥೆ, ಔಷಧ ಪೂರೈಕೆ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಆಕ್ಸಿಜನ್ ಪ್ಲಾಂಟ್ಗಳು ಸರಿಯಾಗಿದೆಯಾ ಅಂತ ಡ್ರೈ ರನ್ ಅನ್ನ ಮಾಡಲಾಗುತ್ತೆ. ಯಾಕೆಂದ್ರೆ ಸಡನ್ ಆಗಿ ಒಂದೇ ಸಲ ಕೇಸಸ್ಗಳು ಏರಿಕೆ ಆದಂತಹ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಹಿಂದೆ ಪರಿಸ್ಥಿತಿ ನಿಭಾಯಿಸಿದ್ರು ಕೂಡ ಅದನ್ನ ಹೇಗೆ ನಿರ್ವಹಿಸಬೇಕು ಅನ್ನುವಂಥದ್ರ ಬಗ್ಗೆ ಸಡನ್ ಆಗಿ ಒಂಥರ ಗೊಂದಲ ಉಂಟಾಗ್ಬಿಡುತ್ತಲ್ಲ, ಅದಾಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಅದಕ್ಕೆ ಮುಂಚಿತವಾಗಿ ಡ್ರೈ ರನ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ, ಅಂದ್ರೆ ಎಲ್ಲಾ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಾಜ್ಯದಲ್ಲಿ ಇವತ್ತು ಮಾಕ್ ಡ್ರಿಲ್ ನಡೆಯಲಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂದು ಕೋವಿಡ್ ಚಿಕಿತ್ಸಾ ತಾಲೀಮನ್ನ ಮಾಡಲಾಗುತ್ತೆ. ಸೋಂಕು ಎದುರಿಸುವಂತ ಕೈಗೊಂಡ ಸಿದ್ಧತೆ ಪರಾಮರ್ಶೆ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಆಲ್ಮೋಸ್ಟ್ ಬೆಂಗಳೂರಿನ ಎಲ್ಲ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಇವತ್ತು ಮಾಕ್ ಡ್ರಿಲ್ ಅನ್ನ ಮಾಡಲಾಗುತ್ತೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ಡ್ರೈ ರನ್ ಅನ್ನ ಮಾಡಲಾಗುವಂಥದ್ದು. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಕೊರೋನಾ ಚಿಕಿತ್ಸಾ ವ್ಯವಸ್ಥೆ ಸುಸ್ಥಿತಿಯನ್ನ ಪರಿಶೀಲನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಡ್ರೈ ರನ್ ಅನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಲಾಗ್ತಾ ಇದೆ. ಚಿಕಿತ್ಸಾ ಕ್ರಮ ಆಗಿರ್ಬೋದು, ಸಾಧನ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಸಿಬ್ಬಂದಿ ಕಾರ್ಯಾಚರಣೆಯ ಅಣುಕನ್ನ ನಡೆಸಲಾಗುವಂಥದ್ದು. ಇವತ್ತು ವಿಕ್ಟೋರಿಯಾ ಆಸ್ಪತ್ರೆ, ಬೋರಿಂಗ್ ಆಸ್ಪತ್ರೆ ಸೇರಿದಂತೆ KC ಜನರಲ್ ಆಸ್ಪತ್ರೆ, ಈ ರೀತಿಯಾಗಿ ಬೆಂಗಳೂರಲ್ಲಿರುವಂತಹ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳು, ಅದರ ಜೊತೆಗೆ ಜಿಲ್ಲೆಯ ಪ್ರಮುಖ ಆಸ್ಪತ್ರೆಗಳು, ಈಗ ಜಿಲ್ಲಾಸ್ಪತ್ರೆ ಅಂತೆಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಈ ಒಂದು ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ದೇಶದಾದ್ಯಂತ ಈಗ ಆಲ್ರೆಡಿ ಚೀನಾದಲ್ಲಿ ಒಂದು ದೊಡ್ಡ ವೇವ್ ಎದ್ದಿದೆಯಲ್ಲ ಈ ಕೊರೋನಾದು, 3 ಕೋಟಿ ಪ್ರತಿನಿತ್ಯ ವರದಿ ಆಗ್ತಾ ಇರುವಂತದ್ದಲ್ಲ ಕೊರೋನಾ ಕೇಸ್ಗಳು. ಸೊ ಹೀಗಾಗಿ ನಮ್ಮ ದೇಶದಲ್ಲಿ ಅದೇ ರೀತಿಯಾಗಿ ಒಂದೇ ಸಲ ಏನಾದರೂ ರೈಸ್ ಆಗ್ಬಿಟ್ರೆ ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತಂಕ ಇರುತ್ತಲ್ಲ. ಸೊ ಆತಂಕ ದೂರ ಮಾಡುವಂತ ನಿಟ್ಟಿನಲ್ಲಿ ಓಕೆ, ನಾವು ಅಲರ್ಟ್ ಆಗಿದ್ದೀವಿ, ಯಾವುದೇ ರೀತಿಯಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಎದುರಿಸಿದ್ರು ಕೂಡ ಅದನ್ನು ನಿಭಾಯಿಸುವಂತ ಶಕ್ತಿ ನಮಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಪರಿಶೀಲನೆ ಮಾಡ್ಕೊಳ್ಬೇಕಲ್ಲ. ಸೊ ಹೀಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಅದು ನಡೀತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಚಿಕಿತ್ಸಾ ತಾಲೀಮನ್ನು ಮಾಡಲಾಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹಂಸ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಹಂಸ, ಇವತ್ತು ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಯಾವ ರೀತಿಯಾಗಿ ಸಿದ್ಧತೆ ನಡೆದಿರುವಂತದ್ದು, ಯಾವ ರೀತಿಯಾಗಿ ನಡೆಯುತ್ತೆ ಈ ಡ್ರೈ ರನ್ ಅಂತ? ಖಂಡಿತವಾಗಿ ಪೃಥ್ವಿ, ನಾವು ನೋಡಬಹುದು ಈ ಹಿಂದೆನೂ ಕೂಡ ಕೋವಿಡ್ 2ನೇ ಅಲೆ 3ನೇ ಅಲೆಯಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಇಲ್ಲದಿರುವಂತಹ ಕಾರಣ ರೋಗಿಗಳಿಗೆ ತುಂಬಾನೇ ಒಂದು ಸಮಸ್ಯೆ ಉಂಟಾಗಿತ್ತು. ಸೊ ಹೀಗಾಗಿ ಈ ಬಾರಿಯೂ ಕೂಡ ಒಂದು ರೂಪಾಂತರಿ BF7 ಒಂದು ಆತಂಕ ಇರುವಂತಹ ಕಾರಣಕ್ಕಾಗಿ ಮುಂಚಿತವಾಗಿಯೇ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಸೊ ಇವತ್ತಿನಿಂದ ಇಡೀ ರಾಜ್ಯಾದ್ಯಂತ ಮಾಕ್ ಡ್ರಿಲ್ ಹಾಗೆ ಆಕ್ಸಿಜನ್ ಡ್ರೈ ರನ್ ಅನ್ನ ಶುರು ಮಾಡಲಾಗ್ತಿದೆ. ಸೊ ಬೆಂಗಳೂರಿನ ವಿಕ್ಟೋರಿಯಾ, CV ರಾಮನ್ ನಗರ ಹಾಸ್ಪಿಟಲ್ ಸೇರಿದಂತೆ ಎಲ್ಲಾ ಒಂದು ಜನರಲ್ ಹಾಸ್ಪಿಟಲ್ಗಳಲ್ಲಿ ಇವತ್ತು ಶುರುವಾಗುತ್ತೆ. ಸೊ ಈಗ KC ಜನರಲ್ ಮತ್ತು ಬೌರಿಂಗ್ ಆಸ್ಪತ್ರೆಗಳಲ್ಲಿ ಮಾತ್ರ ಪೇಷಂಟ್ ಗಳಿರುವಂತಹ ಕಾರಣದಿಂದ ಇವತ್ತು ಆ ಮಾಕ್ ಡ್ರಿಲ್ ನಡೆಯೋದಿಲ್ಲ. ಸೊ ಆಲ್ರೆಡಿ ಶುರುವಾಗಿದೆಯಾ? ಶುರುವಾಗಿಲ್ಲ ಅಂದ್ರೆ ಎಷ್ಟೊತ್ತಿಗೆ ಶುರುವಾಗುತ್ತೆ? ಶುರುವಾಗಿದ್ರೆ ಒಂದ್ ಸ್ವಲ್ಪ ತೋರಿಸಬಹುದಾ ಅದನ್ನ? ಇನ್ನು ಶುರುವಾಗಿಲ್ಲ ಪೃಥ್ವಿ, 11 ಗಂಟೆಗೆ ಮಾಕ್ ಡ್ರಿಲ್ ಶುರುವಾಗುವಂತದ್ದು. ಸೊ ಇಲ್ಲಿ ಒಳಗಡೆ ಅಂದ್ರೆ ಪೇಷಂಟ್ಗಳು ಇಲ್ಲಿ ಯಾರು ಕೂಡ ಇಲ್ಲ. ಸೊ ಆ ಒಂದು ವಾರ್ಡ್ಗಳನ್ನ ಔಷಧಿಗಳು ಯಾವ ರೀತಿ ಇರುತ್ತೆ, ಜೊತೆಗೆ ಬೆಡ್ಗಳ ವ್ಯವಸ್ಥೆ ಯಾವ ರೀತಿ ಆಗ್ಬೇಕು, ಜೊತೆಗೆ ಆಕ್ಸಿಜನ್ ನಮ್ಗೆ ಎಷ್ಟು ಯೂನಿಟ್ ಬೇಕಾಗುತ್ತೆ ಅನ್ನುವಂಥದ್ದನ್ನ ಎಲ್ಲವನ್ನು ಕೂಡ ಇಲ್ಲಿನ ಒಂದು ಮೆಡಿಕಲ್ ಸೂಪರಿಂಟೆಂಡೆಂಟ್ ಏನೆಲ್ಲ ಇರ್ತಾರೆ ಅವರೆಲ್ಲ ಬಂದು ಒಂದು ಸಿದ್ಧತೆಗಳನ್ನ ಮಾಡ್ತಾರೆ, ಸಿಬ್ಬಂದಿಗಳ ಜೊತೆ ಒಂದು ಮಾತುಕತೆನ ನಡೆಸ್ತಾರೆ. ಸೊ ಇದಕ್ಕೆ ಒಂದು ಡ್ರೈ ರನ್ ಮತ್ತೆ ಮಾಕ್ ಡ್ರಿಲ್ ಅಂತ ಹೇಳ್ತಾರೆ. ಇನ್ನೇನು
11 ಗಂಟೆಗೆ ಅಂದ್ರೆ 2 ಅವರ್ ಅಷ್ಟೇ ಟೈಮ್ ಇದೆ. ಸೊ ಇಲ್ಲಿ ಈ ಒಂದು ಡ್ರೈ ರನ್ ಆರಂಭವಾಗುತ್ತೆ. ಸೊ ಅದಾದ ಬಳಿಕ ಇಲ್ಲಿ ಏನೆಲ್ಲ ಒಂದು ನೀಡ್ಸ್ ಬೇಕಾಗುತ್ತೆ ಅನ್ನುವಂಥದ್ದನ್ನ ವರದಿಯನ್ನ ಸಿದ್ಧಪಡಿಸಿ ಇಲ್ಲಿರುವಂತಹ ಒಂದು ಸೂಪರಿಂಟೆಂಡೆಂಟ್ ಗಳೆಲ್ಲರೂ ಕೂಡ ಒಂದು ಸರ್ಕಾರಕ್ಕೆ ವರದಿಯನ್ನ ಕೊಡ್ತಾರೆ. ಅದಾದ ಬಳಿಕವೇ ಇಲ್ಲಿ ಏನೆಲ್ಲ ಒಂದು ಫೆಸಿಲಿಟೀಸ್ ಇನ್ನೂ ಕೊಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸಿ ಆ ಎಲ್ಲಾ ಒಂದು ಸೌಲಭ್ಯಗಳನ್ನ ನೀಡೋದಕ್ಕೆ ಈಗ ಮುಂದಾಗುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ.